ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಂಟರ್ ಸೀಸನಲ್ಲಿ ನನ್ನ ಹೇರ್ ಕೇರ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ಸಿಂಪಲ್ ಆಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಾನು ನೋಡ್ತಿದ್ದಂಗೆ ವಿಂಟರ್ ಸೀಸನ್ ಚಳಿಗಾಲ ಬಂದೇ ಬಿಡ್ತು. ಈ ಚಳಿಗಾಲ ಅಂದರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ನನಗಂತೂ ಇಷ್ಟನೇ ಆಗಲ್ಲ ಅಂತ ಹೇಳಬಹುದು. ಯಾಕಂದರೆ ಈ ಕಾಲದಲ್ಲಿ, ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನು, ನಮ್ಮ ಹೇರು ತುಂಬ ಅಂದರೆ ತುಂಬ ಹಾಳಾಗಲಿಕ್ಕೆ ಈ ಚಳಿಗಾಲ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಚಳಿಗಾಲದಲ್ಲಿ ನಮ್ಮ ಕೂದಲಾಗಲಿ, ನಮ್ಮ ಸ್ಕಿನ್ ಆಗಲಿ ತುಂಬ ಅಂದರೆ ತುಂಬ ಹಾಳಾಗುತ್ತೆ, ತುಂಬ ಡ್ರೈ ಆಗುತ್ತೆ, ತುಂಬ ಡ್ಯಾಮೇಜ್ ಆಗಲಿಕ್ಕೆ ಈ ವಿಂಟರ್ ಸೀಸನ್ ಹೆಲ್ಪ್ ಮಾಡುತ್ತೆ. ಈ ವಿಂಟರ್ ಸೀಸನಿಂದ ನಾವು ಯಾವ ರೀತಿಯಾಗಿ ಸುಲಭವಾದ ಒಂದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ಬಚಾವಾಗ್ಬೋದು, ಆ ಟಿಪ್ಸ್ಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಶೇರ್ ಮಾಡಿರೋ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ, ಇವಾಗ ವಿಂಟರ್ ಸೀಸನಲ್ಲಿ ನಮ್ಮ ಹೇರ್ ಕೇರ್ನ ನಾವು ಯಾವ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟಿಪ್ ನಂಬರ್ ಒನ್ ಏನಪ್ಪ ಅಂದರೆ, ಈ ವಿಂಟರ್ ಸೀಸನಲ್ಲಿ ನಮ್ಮ ಕೂದಲು, ನಮ್ಮ ತಲೆ ತುಂಬ ಅಂದರೆ ತುಂಬ ಡ್ರೈ ಆಗುತ್ತೆ. ಇದರಿಂದ ನಮ್ಮ ತಲೆಯಲ್ಲಿ ಹೊಟ್ಟಾಗಲಿಕ್ಕೆ ಕಾರಣವಾಗುತ್ತೆ. ಹೊಟ್ಟಾಗ್ಬಿಟ್ಟು ತುರಿಕೆ, ಈ ಥರ ಹಲವಾರು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾದ ಪ್ರಾಬ್ಲಮ್ಗಳನ್ನು ನಾವು ಯಾವ ರೀತಿಯಾಗಿ ಸುಲಭವಾಗಿ ನಾವು ಫೇಸ್ ಮಾಡ್ಬೋದು ಅಂದರೆ, ನೀವು ಎಣ್ಣೆ ಹಚ್ಚೋ ಅಭ್ಯಾಸನ ರೂಢಿಸ್ಕೊಳ್ಬೇಕು. ನಿಮ್ಮ ಕೂದಲಿಗೆ ನೀವು ವಾರಕ್ಕೆ 2 ಸಾರಿ 3 ಸಾರಿ ತಲೆಗೆ ಆಯಿಲ್ನ ಹಚ್ಚೋದನ್ನು ರೂಢಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ತಲೆಯಲ್ಲಿ ಆದಷ್ಟು ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ. ಇದರಿಂದ ನೀವು ಡ್ಯಾಂಡ್ರಫ್ ಪ್ರಾಬ್ಲಮಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ತಲೆಗೆ ಎಣ್ಣೆನ ಹಚ್ಚಿದ ಮೇಲೆ ಚೆನ್ನಾಗಿ ನಿಮ್ಮ ಕೂದಲಿಗೆ ನೀವು ಮಸಾಜ್ ಮಾಡ್ಕೊಳ್ಳಿ. ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆನೂ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ನಿಮ್ಮ ತಲೆಯಲ್ಲಿ ಹೊಟ್ಟು ಆಗೋದು ಕೂಡ ಕಮ್ಮಿ ಆಗುತ್ತೆ. ಇದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಕೂದಲಿಗೆ ಎಣ್ಣೆ ಹಚ್ಚೋದ್ರಿಂದ. ಆದಷ್ಟು ನೀವು ವಿಂಟರ್ ಸೀಸನಲ್ಲಿ ಎಣ್ಣೆ ಹಚ್ಚಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಕೂದಲಿಗೆ 2 ಸಾರಿ 3 ಸಾರಿ ಅಂತೂ ನಿಮ್ಮ ಕೂದಲಿಗೆ ವಾರಕ್ಕೆ ನೀವು ಅಪ್ಲೈ ಮಾಡಿ. ಇದರಿಂದ ಬೆಸ್ಟ್ ಅಂದರೆ ಬೆಸ್ಟ್ ಆಗಿ ನೀವು ವಿಂಟರ್ ಸೀಸನ್ನಿಂದ ತಪ್ಪಿಸ್ಕೋಬಹುದು. ಯಾವುದೇ ರೀತಿಯಾದ ನಿಮ್ಮ ಕೂದಲಿಗೆ ಇದು ಹಾರ್ಮ್ ಆಗೋದಿಲ್ಲ. ಇದು ಟಿಪ್ ನಂಬರ್ 1. ಟಿಪ್ ನಂಬರ್ 2 ಏನಪ್ಪ ಅಂದರೆ, ನೀವು ನಿಮ್ಮ ತಲೆ ಕೂದಲಿಗೆ ಹೇರ್ ಮಾಸ್ಕ್ಗಳನ್ನು ಅಪ್ಲೈ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಈ ವಿಂಟರ್ ಸೀಸನಲ್ಲಿ ಜಾಸ್ತಿ ನೀವು ಹೇರ್ ಮಾಸ್ಕ್ಗಳನ್ನು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಮನೆಯಲ್ಲಿಯೇ ತಯಾರು ಮಾಡಿರೋ ಈ ಥರ ಕರಿಬೇವಿನ ಹೇರ್ ಮಾಸ್ಕು, ಈ ಥರ ಮತ್ತು ಮೆಂತೆ ಹೇರ್ ಮಾಸ್ಕು, ಮತ್ತು ಬೇವಿನೆಲೆ ಹೇರ್ ಮಾಸ್ಕು, ಈ ಥರ ಹಲವಾರು ಹೇರ್ ಮಾಸ್ಕ್ಗಳನ್ನು ನೀವು ಮನೆಯಲ್ಲಿಯೇ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ತಲೆಗೆ ಅಪ್ಲೈ ಮಾಡೋದ್ರಿಂದ ತಲೆ ಹೊಟ್ಟು, ಈ ಥರ ತುರಿಕೆಯಿಂದ ನೀವು ಬಚಾವಾಗ್ಬೋದು. ಇದರಿಂದ ನಿಮ್ಮ ಕೂದಲಿಗೆ ಹೇರ್ ಮಾಸ್ಕ್ಗಳನ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತು ಕೂಡ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ವಿಂಟರ್ ಸೀಸನ್ನಿಂದ ನೀವು ಸುಲಭವಾಗಿ ಪಾರಾಗ್ಬೋದು. ನೀವು ಹೇರ್ ಮಾಸ್ಕ್ಗಳನ್ನು ಮನೆಯಲ್ಲೇ ಇರುವ ಆದಷ್ಟು ಕೆಮಿಕಲ್ ಫ್ರೀ ಇರೋ ಹೇರ್ ಮಾಸ್ಕ್ಗಳನ್ನು ನೀವು ತಲೆ ಕೂದಲಿಗೆ ಅಪ್ಲೈ ಮಾಡಿ. ನಿಮಗೆ ಬೆಸ್ಟ್ ರಿಸಲ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಈ ವಿಂಟರ್ ಸೀಸನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಟಿಪ್ ನಂಬರ್ 2. ಆಗ ಟಿಪ್ ನಂಬರ್ 3ನ ನೋಡೋಣ. ಟಿಪ್ ನಂಬರ್ 3 ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ, ನಾವು ಈ ತಪ್ಪನ್ನ ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಈ ತಪ್ಪನ್ನ ನೀವು ವಿಂಟರ್ ಸೀಸನಲ್ಲಿ ಮಾಡೋಕ್ಕೆ ಹೋಗಬೇಡಿ. ವಿಂಟರ್ ಸೀಸನಲ್ಲಿ ನಾವು ನಮ್ಮ ತಲೆ ಕೂದಲನ್ನು ವಾಶ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತಲೆ ಕೂದಲನ್ನು ವಾಶ್ ಮಾಡುವಾಗ ತುಂಬ ಚಳಿ ಇರುತ್ತೆ, ತುಂಬ ಅಂದರೆ ತುಂಬ ತಂಪಾಗಿದೆ ವಾತಾವರಣ, ಬಿಸಿ ನೀರನ್ನ ನಾವು ತಲೆ ಸ್ನಾನ ಮಾಡಬೇಕು ಅಂತ ಯಾರು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಬಿಸಿ ನೀರನ್ನ ಆದಷ್ಟು ನೀವು ಕಮ್ಮಿಯಾಗಿ ಈ ಸೀಸನಲ್ಲಿ ತಲೆ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡಿ. ಯಾಕಪ್ಪ ಅಂದರೆ ಇದು ತಲೆ ಹೊಟ್ಟನ್ನ
ಜಾಸ್ತಿ ಮಾಡಲಿಕ್ಕೆ, ತುರಿಕೆನ ಜಾಸ್ತಿ ಮಾಡಲಿಕ್ಕೆ, ತಲೆಯಲ್ಲಿ ತಲೆ ಹೊಟ್ಟ ಆಗಿಬಿಟ್ರೆ ತುರಿಕೆ ಸಡನ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನೆಲ್ಲ ಜಾಸ್ತಿ ಮಾಡಲಿಕ್ಕೆ ಈ ಬಿಸಿ ನೀರು ತುಂಬ ಅಂದರೆ ತುಂಬ ಹೆಚ್ಚಾಗಿ ಪ್ರಯತ್ನ ಪಡುತ್ತೆ. ಆದುದರಿಂದ ಯಾರು ಈ ಚಳಿಗಾಲದಲ್ಲಿ ವಿಂಟರ್ ಸೀಸನಲ್ಲಿ ಬಿಸಿ ನೀರಿನ ಸ್ನಾನನ ಆದಷ್ಟು ಕಮ್ಮಿ ಮಾಡಿ ತಣ್ಣೀರಿಂದ ನೀವು ಸ್ನಾನ ಮಾಡಲಿಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಹೊಟ್ಟನ್ನು ನೀವು ನಿವಾರಣೆ ಮಾಡ್ಕೋಬಹುದು ಮತ್ತು ನಿಮ್ಮ ಕೂದಲಿಗೂ ಕೂಡ ಇದು ತುಂಬ ಅಂದರೆ ತುಂಬ ಉಪಯೋಗವಾಗುತ್ತೆ. ಟಿಪ್ ನಂಬರ್ 4 ಏನಪ್ಪ ಅಂದರೆ, ಈ ಸೀಸನ್ನಲ್ಲಿ ನೀವು ಆದಷ್ಟು ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸಲಿಕ್ಕೆ ಟ್ರೈ ಮಾಡಿ. ಪ್ರೋಟೀನ್ ಇರುವ ಆಹಾರಗಳಂದರೆ ಈ ಥರ ಮೊಳಕೆ ಇರುವ ಕಾಳುಗಳು, ಆದಷ್ಟು ಸೊಪ್ಪು, ಆದಷ್ಟು ಹಸಿರು ತರಕಾರಿಗಳು, ಆದಷ್ಟು ಮನೆಯಲ್ಲಿಯೇ ರೆಡಿ ಮಾಡಿರೋ ಆಹಾರನ ನೀವು ಸೇವಿಸಲಿಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಯಾವುದೇ ರೀತಿಯಾದ ವಿಂಟರ್ ಸೀಸನಲ್ಲಿ ನೀವು ಯಾವುದೇ ರೀತಿಯಾದ ಹೇರ್ ಪ್ರಾಬ್ಲಮ್ಸ್ನೂ ಕೂಡ ನೀವು ನೋಡೋದಿಲ್ಲ. ಈ ರೀತಿಯಾಗಿ ನೀವು ಫುಡ್ನ ಫಾಲೋ ಮಾಡೋದ್ರಿಂದ ನೀವು ಫುಡ್ನ ಆದಷ್ಟು ಪ್ರೋಟೀನ್ ಇರುವ ಜಾಸ್ತಿ ರೊಟ್ಟಿನ ತಿನ್ನಿ, ಈ ಥರ ಚಪಾತಿನ ತಿನ್ನಿ, ಜಾಸ್ತಿ ಪ್ರೋಟೀನ್ ಇರುವ ಮಾಂಸ ತಿನ್ನೋರಿದ್ರೆ ಈ ಥರ ಹಸಿರು ತರಕಾರಿಗಳನ್ನು ಜಾಸ್ತಿ ತಿನ್ನಿ, ಮತ್ತು ಪ್ರೋಟೀನ್ ಇರುವ ಮೊಳಕೆ ಕಾಳುಗಳನ್ನು ತಿನ್ನಿ, ಎಗ್ನ ತಿನ್ನಿ, ಮತ್ತು ಹಸಿರು ಸೊಪ್ಪುಗಳನ್ನು ತಿನ್ನಿ ಜಾಸ್ತಿಯಾಗಿ. ಈ ರೀತಿಯಾಗಿ ನೀವು ನಿಮ್ಮ ಆಹಾರವನ್ನು ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ವಿಂಟರ್ ಸೀಸನಲ್ಲಿ ನಿಮ್ಮ ಹೇರ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಆರಾಮಾಗಿ ನೀವು ವಿಂಟರ್ ಸೀಸನ್ನ ನೀವು ಆರಾಮಾಗಿ ಫೇಸ್ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೇ. ಇದು ಟಿಪ್ ನಂಬರ್ 4 ಆಗಿರುತ್ತೆ. ಈಗ ಟಿಪ್ ನಂಬರ್ 5 ಏನಪ್ಪ ಅಂತಂದರೆ, ನೀವು ಈ ವಿಂಟರ್ ಸೀಸನಲ್ಲಿ ತಲೆ ಸ್ನಾನ ಮಾಡಿದ ಮೇಲೆ ನಿಮ್ಮ ಕೂದಲನ್ನ ನೀವು ಯಾವ ರೀತಿಯಾಗಿ ಒಣಗಿಸ್ಬೇಕು, ಯಾವ ರೀತಿಯಾದ ಟವಲ್ನ ನೀವು ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಹೇರ್ ಡ್ರೈನ ಮಾಡ್ಕೋಬೇಕು ಅನ್ನೋದನ್ನ ನೀವು ತುಂಬ ಚೆನ್ನಾಗಿ ತಿಳಿದುಕೊಳ್ಬೇಕು. ನನ್ನ ಕೂದಲು ತುಂಬ ಅಂದರೆ ತುಂಬ ಲಾಂಗ್ ಆಗಿದೆ, ನೋಡಬಹುದು ನೀವು ನನ್ನ ಕೂದಲು ಎಷ್ಟು ಲಾಂಗ್ ಆಗಿದೆ ಅಂತ. ನನ್ನ ಉದ್ದವಾಗಿರೋ ಕೂದಲನ್ನ ಮಾತ್ರ ಒಣಗಿಸ್ಕೊಳ್ಳೋದು ಈ ಸೀಸನಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಅಂತ ಹೇಳಬಹುದು. ನಾನು ಯಾವ ರೀತಿಯಾಗಿ ನನ್ನ ಕೂದಲನ್ನ ಒಣಗಿಸ್ಕೋತೀನಿ ಈ ಸೀಸನಲ್ಲಿ ಅಂತ ಹೇಳಿದರೆ, ನಾನು ಯಾವುದೇ ರೀತಿಯಾದ ಹತ್ತಿಯಿಂದ ಮಾಡಿರೋ ಟವಲ್ಗಳಿಂದ ನನ್ನ ಕೂದಲನ್ನು ನಾನು ಒಣಗಿಸ್ಕೊಳ್ಳೋದಿಲ್ಲ. ಮೈಕ್ರೋಫೈಬರ್ ಟವಲ್ಗಳನ್ನು ನಾನು ಆದಷ್ಟು ಈ ಸೀಸನಲ್ಲಿ ಯೂಸ್ ಮಾಡ್ತೀನಿ. ಇದರಿಂದ ಇವು ನಮ್ಮ ಕೂದಲನ್ನ ಚೆನ್ನಾಗಿ ಮೃದುವಾಗಿಡಲಿಕ್ಕೆ ಈ ಟವಲ್ಗಳು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಈ ಸೀಸನಲ್ಲಿ. ಆದಷ್ಟು ನೀವು ಹತ್ತಿಯಿಂದ ಮಾಡಿರೋ ಟವಲ್ಗಳನ್ನು ನೀವು ಯೂಸ್ ಮಾಡೋದನ್ನು ಈ ಸೀಸನಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಫೈಬರ್ ಟವಲ್ಗಳು ತುಂಬ ಸಿಗ್ತವೆ ಮಾರ್ಕೆಟಲ್ಲಿ. ಆ ಟವಲ್ಗಳನ್ನು ನೀವು ಈ ಸೀಸನಲ್ಲಿ ಯೂಸ್ ಮಾಡಿ. ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಇದು ಟಿಪ್ ನಂಬರ್ 5. ಟಿಪ್ ನಂಬರ್ 6ನ ನೋಡ್ಕೊಂಬರೋಣ. ಟಿಪ್ ನಂಬರ್ 6 ಏನಪ್ಪ ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೀಸನ್ನಲ್ಲಿ. ನಾವು ತಲೆ ಸ್ನಾನನ ಎಷ್ಟು ಬಾರಿ ಮಾಡ್ತೀವೋ, ಒಂದು ವಾರಕ್ಕೆ ಎಷ್ಟು ಬಾರಿ ನಾವು ತಲೆ ಸ್ನಾನನ ಮಾಡ್ತೀವಿ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೀಸನಲ್ಲಿ ಅಂತ ಹೇಳಬಹುದು. ನೀವು ಡೈಲಿ ತಲೆ ಸ್ನಾನನ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್, ಹೇರ್ ಗ್ರೋತ್, ಹೇರಲ್ಲಿರುವ ನೈಸರ್ಗಿಕವಾಗಿ ಇರುವ ಎಣ್ಣೆ ಅಂಶ ಎಲ್ಲ ಕಮ್ಮಿ ಆಗಿಬಿಟ್ಟು ಆದಷ್ಟು ನಿಮ್ಮ ತಲೆಯಲ್ಲಿ ಹೊಟ್ಟು, ತುರಿಕೆ, ಈ ರೀತಿಯಾದ ಹಲವಾರು ಪ್ರಾಬ್ಲಮ್ಗಳನ್ನು ನೀವು ಈ ಸೀಸನಲ್ಲಿ ಫೇಸ್ ಮಾಡಬೇಕಾಗುತ್ತೆ. ನೀವು ಆದಷ್ಟು ಈ ಸೀಸನಲ್ಲಿ 2 ಸಾರಿ ನಿಮ್ಮ ಕೂದಲನ್ನ ವಾರಕ್ಕೆ 2 ಬಾರಿ ನೀವು ಹೇರ್ ವಾಶ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಕೂದಲಲ್ಲಿ ಯಾವುದೇ ರೀತಿಯಾದ ಹೇರ್ ಪ್ರಾಬ್ಲಮ್ಗಳು ಬರೋದಿಲ್ಲ. ನೈಸರ್ಗಿಕವಾಗಿಯೇ ನಮ್ಮ ಕೂದಲು ತುಂಬ ಅಂದರೆ ತುಂಬ ಎಣ್ಣೆ ಅಂಶ ಇರುತ್ತೆ. ಅದರಿಂದ ನಾವು ಎಲ್ಲ ನಮ್ಮದು ಹೇರ್ ವಾಶ್ನ ಡೈಲಿ ಮಾಡ್ತಾ ಬಂದರೆ ನಮ್ಮ ಕೂದಲಲ್ಲಿರುವ ಎಲ್ಲ ಎಣ್ಣೆ ಅಂಶನ ಹೋಗ್ಬಿಟ್ಟು ಡ್ರೈ ಆಗಿ ಅದು ಹೊಟ್ಟಾಗಿ ಮತ್ತು ಅದು ತುರಿಕೆ ಅಂಥವೆಲ್ಲ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಆದುದರಿಂದ ನಾನು ಎರಡು ಬಾರಿ ನನ್ನ ಕೂದಲನ್ನು ವಾಶ್ ಮಾಡ್ಕೋತೀನಿ. ಈ ಸೀಸನಲ್ಲಿ ನಾನು ವಾರಕ್ಕೆ 2 ಬಾರಿ ನನ್ನ ಕೂದಲನ್ನು ವಾಶ್ ಮಾಡ್ಕೋತೀನಿ. ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ವಿಂಟರ್ ಸೀಸನಲ್ಲಿ ಅಂತ ಹೇಳ್ಬಹುದು. ಇದು ಇವಾಗ ಟಿಪ್ ನಂಬರ್ 7ನ ನೋಡ್ಕೊಂಬರೋಣ. ಟಿಪ್ ನಂಬರ್ 7 ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ.
ಆದಷ್ಟು ಲಾಂಗ್ ಆಗಿರೋ ಕೂದಲನ್ನ, ಥಿಕ್ ಆಗಿರೋ ಕೂದಲನ್ನ ನಾವು ಎಲ್ಲ ಸೀಸನಲ್ಲೂ ಹೇರ್ ಡ್ರೈಯರ್ ಮತ್ತು ಬ್ಲೋವರ್ ಡ್ರೈಯರ್ ಈ ರೀತಿಯಾದ ನಾವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಬಿಟ್ಟು ಕೂದಲನ್ನ ಒಣಗಿಸ್ಕೊಳ್ತಿರ್ತೀವಿ. ಆದಷ್ಟು ವಿಂಟರ್ ಸೀಸನಲ್ಲಿ ನೀವು ಈ ಥರ ಹೇರ್ ಡ್ರೈಯರ್ನಾಗಲಿ ಈ ಥರ ಎಲೆಕ್ಟ್ರಿಕ್ ಪ್ರಾಡಕ್ಟ್ಗಳನ್ನು ಬಳಸೋದನ್ನು ಕಮ್ಮಿ ಮಾಡಿ ಆದಷ್ಟು ನೈಸರ್ಗಿಕವಾಗಿಯೇ ನಿಮ್ಮ ಕೂದಲನ್ನ ಬಿಸಿಲಿಗೆ ಒಣಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಕೂದಲು ಹೀಟ್ನ ಆದಷ್ಟು ಕಮ್ಮಿ ಮಾಡಲಿಕ್ಕೆ ಮತ್ತು ನಿಮ್ಮ ತಲೆಯಲ್ಲಿರುವ ಎಣ್ಣೆ ಅಂಶನ ಕಡಿಮೆ ಮಾಡೋದಿಲ್ಲ. ನಿಮ್ಮ ಕೂದಲು ನೈಸರ್ಗಿಕವಾಗಿ ತುಂಬ ಚೆನ್ನಾಗಿ ವಿಂಟರ್ ಸೀಸನ್ನಲ್ಲಿ ಬೆಳೆಯೋದಕ್ಕೆ ಮತ್ತು ಹೀಟ್ ಪ್ರಾಡಕ್ಟ್ನ ಆದಷ್ಟು ದೂರ ಇಡೋದ್ರಿಂದ ನಮ್ಮ ಕೂದಲು ತುಂಬ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನಮ್ಮ ಕೂದಲು ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ, ಆದಷ್ಟು ನಮ್ಮ ಕೂದಲು ಡ್ಯಾಂಡ್ರಫ್ ಆಗೋದು ಕಮ್ಮಿ ಆಗುತ್ತೆ ಮತ್ತು ನಮ್ಮ ಕೂದಲಲ್ಲಿ ಏನೇ ಎಣ್ಣೆ ಅಂಶ ಇದ್ದರೂ ಅದು ಹೋಗೋದಿಲ್ಲ. ನ್ಯಾಚುರಲ್ ಆಗಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬರೋದಕ್ಕೆ ಟ್ರೈ ಮಾಡುತ್ತೆ. ನೀವು ಆದಷ್ಟು ನಿಮ್ಮ ಕೂದಲನ್ನ ಬಿಸಿಲಿಗೆ ಒಣಗಿಸ್ಕೊಳ್ಳಿ. ಈ ಸೀಸನಲ್ಲಿ, ವಿಂಟರ್ ಸೀಸನಲ್ಲಿ ನೀವು ಎಷ್ಟು ಕೇರ್ ಮಾಡಿದ್ರೂ ಕಮ್ಮಿನೇ. ನಿಮ್ಮ ಕೂದಲನ್ನ ನಿಮ್ಮ ಕೂದಲನ್ನಾಗಲಿ ನಿಮ್ಮ ಸ್ಕಿನ್ ಆಗಲಿ ನಾವು ಎಷ್ಟು ಚೆನ್ನಾಗಿ ಇಟ್ಕೋತೀವೋ ಅಷ್ಟು ಚೆನ್ನಾಗಿ ಈ ಸೀಸನಲ್ಲಿ ನಮ್ಮ ಕೂದಲು ಇರುತ್ತೆ ಅಂತ ಹೇಳ್ತೀನಿ. ನಾನು ಹೇಳಿರೋ ಈ ಸಿಂಪಲ್ ಟಿಪ್ಸ್ಗಳು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ವಿಂಟರ್ ಸೀಸನಲ್ಲಿ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ ರೀತಿಯಾದ ವಿಡಿಯೋಗಳು ಬೇಕು, ಯಾವುದರ ಬಗ್ಗೆ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆ ರೀತಿಯಾದ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.